ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ, ಹೆಚ್ಚು ಮಸಾಲೆ ಹಾಕದೆ, ರುಬ್ಬದೆ, ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ವೆಜ್ ಪಲಾವ್ ಅಂದರೆ ತರಕಾರಿ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮತ್ತು ಏನೇನು ಪದಾರ್ಥ ಬೇಕು ಅಂತ ಕೂಡ ಹೇಳ್ತೀನಿ. ಬಾಸುಮತಿ ಅಕ್ಕಿನ ನಾನು ನೋಡಿ, ಇದು ಬಾಸುಮತಿ ಅಕ್ಕಿ ಅಂದರೆ ಇದು ಈ ಥರ ಇರುತ್ತೆ. ಇದನ್ನು ನಾನು 1 ಲೋಟ ಬಾಸುಮತಿ ತೊಗೊಂಡಿದ್ದೀನಿ. ಬೀನ್ಸು 1/4 ಕಪ್ಪು, ಒಂದು ಅರ್ಧ ಕಪ್ಪು ಆಲೂಗೆಡ್ಡೆ, ಒಂದು ಅರ್ಧ ಕಪ್ಪು ಕ್ಯಾಪ್ಸಿಕಮ್ಮು, ಒಂದು ಅರ್ಧ ಕಪ್ಪು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಈರುಳ್ಳಿ, ಒಂದು 7-8 ಹಸಿರು ಮೆಣಸಿನ್ಕಾಯಿ, 1 ಟೊಮೆಟೊ, ಎಣ್ಣೆ, ಕುಕ್ಕಿಂಗ್ ಆಯಿಲ್ ಮತ್ತು ಮೆಂತ್ಯ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟನ್ನು ಹಾಕಿಬಿಟ್ಟು ನಾನಿವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದರಲ್ಲಿ 1 ಲೋಟ ನಾನು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಒಂದು 2 ಸಾರಿ ಚೆನ್ನಾಗಿ ತೊಳಿಬೇಕು. ಒಂದು 2 ಸಾರಿ ತೊಳೆದ ಮೇಲೆ ಇವಾಗ ಒಂದು 10 ನಿಮಿಷ ನೆನೆಸಿ ಇಡಬೇಕು. ನಾವು ಬೇರೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ನೆನೆಲಿ. ಒಂದು 10 ನಿಮಿಷ ನೆನೆಸಿ ಇಡ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ಒಂದು 4 ಸ್ಪೂನು ಎಣ್ಣೆ ಹಾಕ್ತೀನಿ. ನೀವು ತುಪ್ಪ ಕೂಡ ಹಾಕ್ಬೋದು. ನಾನು ಇವಾಗ ಬರೀ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಕಲ್ಲುವ, ಮರಾಠ ಮೊಗ್ಗು, ಲವಂಗ, ಕಪ್ಪು ಏಲಕ್ಕಿ ಮತ್ತು ಹಸಿರು ಏಲಕ್ಕಿ, ಒಂದು ಪಲಾವ್ ಎಲೆ, ಚಕ್ಕೆ ಮತ್ತು ಅನಾನಸ್ ಹೂವು. ಇಷ್ಟು ಸ್ಪೈಸಸ್ನ ನಾನು ಎಣ್ಣೆ ಕಾದ ಮೇಲೆ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ 1 ಸ್ಪೂನು ಜೀರಿಗೆನ ಹಾಕ್ತೀನಿ. ಇವಾಗ ಗೋಡಂಬಿ ಹಾಕ್ತೀನಿ. ಗೋಡಂಬಿ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ರಿ. ಗೋಡಂಬಿ ನಾನು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೀನಿ. ಇವಾಗ 1 ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡಿರಿ. ಈಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು. ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಬೇಕು. ಸಣ್ಣದಾಗಿ ಹೆಚ್ಚಿಟ್ಟಿರೋ 1 ಟೊಮೆಟೊನ ಹಾಕ್ತೀನಿ. ಟೊಮೆಟೊ ಈರುಳ್ಳಿ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇವಾಗ ಹಸಿರು ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು 7-8, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ಒಂದು 7-8 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಪುದೀನ ಸೊಪ್ಪನ್ನ ಹಾಕ್ತೀನಿ. ಒಂದು ಅರ್ಧ ಹಿಡಿ ಪುದೀನ ಸೊಪ್ಪನ್ನ ಹಾಕಿ, ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಬೇಕು. ಇವಾಗ ತರಕಾರಿಗಳು ಹಾಕೋಣ. ಕ್ಯಾರೆಟು, ಒಂದು ಅರ್ಧ ಕಪ್ಪು ಕ್ಯಾರೆಟು, ಒಂದು ಅರ್ಧ ಕಪ್ಪು ಬೀನ್ಸು, ಒಂದು ಅರ್ಧ ಕಪ್ಪು ಇದು ಆಲೂಗೆಡ್ಡೆ. ನಿಮ್ಮ ಹತ್ರ ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕ್ಬೋದು. ನಮ್ಮ ಮನೇಲಿ ಬಟಾಣಿ ಇರಲಿಲ್ಲ, ಅದರಿಂದ ನಾನು ಹಾಕಿಲ್ಲ. ಬಟಾಣಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಕೂಡ ಮೀಡಿಯಮ್ ಉರಿ ಇಟ್ಕೊಂಡು ತರಕಾರಿ ಒಗ್ಗರಣೆಲೇ ಬೇಯಬೇಕು. ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ರಿ. ಈಗ ನೋಡಿ, ತರಕಾರಿ ಒಂದು ಅರ್ಧ ಬೆಂದಿದೆ. ಇವಾಗ ಲಾಸ್ಟ್ಗೆ ಕ್ಯಾಪ್ಸಿಕಮ್ ಹಾಕಬೇಕು. ಅದು ಬೇರೆ ತರಕಾರಿ ಜೊತೆನೇ ಹಾಕಬಾರ್ದು, ಯಾಕೆಂದರೆ ಕ್ಯಾಪ್ಸಿಕಮ್ಮು ಬೇಗ ಬೆಂದುಬಿಡುತ್ತೆ. ಒಂದು ಅರ್ಧ ತರಕಾರಿ ಬೆಂದ ಮೇಲೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ತೀನಿ. ಈಗ ಉಪ್ಪು ಹಾಕ್ತೀನಿ. ತರಕಾರಿ ಬೇಯಬೇಕಲ್ಲ, ಬೇಯೋದಕ್ಕೋಸ್ಕರ ಉಪ್ಪು ಹಾಕ್ತೀನಿ. ಒಂದು 1/4 ಸ್ಪೂನು ಅರಿಶಿನದ ಪುಡಿ, ಒಂದು 2 ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಕ್ತೀನಿ. ಇಷ್ಟೇ ಮಸಾಲೆ, ಇನ್ನೇನು ಹಾಕಲ್ಲ ಮಸಾಲೆ. ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಇಷ್ಟೇ ಹಾಕೋದು. ಧನಿಯಾ ಪುಡಿ, ಗರಂ ಮಸಾಲ ಪುಡಿಗಳೆಲ್ಲ ಹಾಕಿದ ಮೇಲೆ ಮುಚ್ಚಿಬಿಟ್ಟು 1 ನಿಮಿಷ ಸಣ್ಣ ಉರಿನಲ್ಲಿ ಫ್ರೈ ಮಾಡಬೇಕು. ತರಕಾರಿಗೆ ಪುಡಿಗಳು ಹಾಕಿರೋದು ಮಸಾಲೆ ಎಲ್ಲ ಹಿಡಿಬೇಕು. ನೋಡಿ, ಏನು ರುಬ್ಬೋ ಅಷ್ಟಿಲ್ಲ. ಇಷ್ಟು ಒಂದು 2 ಮಸಾಲೆ ಹಾಕಿದರೆ ಸಾಕು.
ತುಂಬಾ ರುಚಿಯಾಗಿದೆ ನೋಡಿರಿ. ಇವಾಗ ಆಲೂಗೆಡ್ಡೆ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಬೆಂದಾದಮೇಲೆ 1 ಲೋಟ ಅಕ್ಕಿ ತೊಗೊಂಡಿದ್ದೆ, ನಾನು 2 ಲೋಟ ನೀರು ಹಾಕ್ತೀನಿ. ನಾನು ಕುಕ್ಕರಲ್ಲಿ ಬೇಯಿಸಲ್ಲ, ಡೈರೆಕ್ಟಾಗಿ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ತೀನಿ. ಕುಕ್ಕರಲ್ಲಿ ಬೇಯಿಸೋದಾದರೆ ನೀವು 1.5 ನೀರಿಡ್ರಿ. ಈಗ ನಾನು ಡೈರೆಕ್ಟಾಗಿ ಮಾಡೋದ್ರಿಂದ ನಾನು 2 ನೀರನ್ನ ಇಟ್ಟಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಇಟ್ಟಿದ್ದೀನಿ. ನೀರು ಕುದಿಯೋದಕ್ಕೆ ಮುಚ್ಚಿಬಿಟ್ಟು ನೀರನ್ನು ಕುದಿಯೋದಕ್ಕೆ ಬಿಡಬೇಕು. ಇವಾಗ ನೋಡಿರಿ, ನೀರು ಕುದೀತಾ ಇದೆ. ಇವಾಗ ನಾವು ನೆನೆಸಿಟ್ಟಿದ್ದೀವಲ್ಲ ಬಾಸುಮತಿ ಅಕ್ಕಿ, ಒಂದು 10 ನಿಮಿಷ. ಈಗ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿ ಆದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಡ್ರಿ. ಉರಿನ ಸಣ್ಣ ಉರಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಬಿಡ್ರಿ. ನೋಡಿರಿ, ಒಂದು 10 ನಿಮಿಷ ನಾನು ಸಿಮ್ಮಲ್ಲೇ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿರಿ. ತುಪ್ಪ ಮನೇಲಿ ಸ್ವಲ್ಪನೇ ಇತ್ತು, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ನೀವು ಬೇಕಾದ್ರೆ ಒಂದು 2 ಸ್ಪೂನ್ ತುಪ್ಪ ಹಾಕಿರಿ, ಚೆನ್ನಾಗಿರುತ್ತೆ. ತುಪ್ಪ ಖಾಲಿಯಾಗಿಬಿಟ್ಟಿತ್ತು ನಮ್ಮ ಮನೇಲಿ, ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ ಮೇಲೆ ನೋಡಿರಿ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ಇವಾಗ ಒಂದು 10 ನಿಮಿಷ ನಾನು ಮುಚ್ಚಿ ಹಾಗೆ ಇಟ್ಟಿದ್ದೆ, ಸಿಮ್ಮಲ್ಲಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ನೋಡಿರಿ. ವೆಜಿಟೇಬಲ್ ಪಲಾವ್ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಬೋದು. ಈ ಮಸಾಲೆ ಯಾರು ಹೆಚ್ಚು ತಿನ್ನಲ್ಲ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಏನು ರುಬ್ಬೋಷ್ಟಿಲ್ಲ, ಏನಿಲ್ಲ, ಬೇಗ ಕೂಡ ಮಾಡ್ಬೋದು. ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಕೂಡ ಮಾಡ್ಬೋದು, ಇಲ್ಲ ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು. ಇವಾಗ ಒಂದು ಅರ್ಧ ನಿಂಬೆ ರಸ ಹಿಂಡಿದ್ರೆ ನೋಡಿರಿ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈಗ ವೆಜಿಟೇಬಲ್ ಪಲಾವು ರೆಡಿ ಆಯಿತು. ಇದನ್ನು ಮೊಸರು ಜೊತೆ ಮೊಸರು ಬಜ್ಜಿ ಜೊತೆ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು. ನೀವು ಮೊಸರು ಬಜ್ಜಿ ಮಾಡ್ಕೊಂಡು ಬೇಕಾದ್ರೂ ಕೂಡ ತಿನ್ನಿರಿ. ಎಷ್ಟು ಉದುರಾಗಿ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.